ನೀವು ನಾನು ಒಂದೇ ವೇದಿಕೆ ಮೇಲೆ ನಂದು ಮ್ಯಾನಿಫೆಸ್ಟೋ ತಗೋಬರ್ತೀನಿ, ನೀವು ನಿಮ್ಮ ಮ್ಯಾನಿಫೆಸ್ಟೋ ತಗೋಬರಿ 2018 ಚರ್ಚೆ ಮಾಡೋಣ. ಎಲ್ಲ ಚರ್ಚೆ ಮಾಡೋಣ. ನಿಮ್ಮ MLA ಗಳನ್ನೂ ಕರೆಯೋಣ, ನಮ್ಮ MLA ಗಳನ್ನೂ ಕರೆಯೋಣ. ಆಯ್ತು, ಮ್ಯಾನಿಫೆಸ್ಟೋನು ತರಬೇಕು, ನಮ್ಮ ಮ್ಯಾನಿಫೆಸ್ಟೋನು ತಗೋಬರ್ತೀನಿ. ಅಲ್ಲಪ್ಪ, ಈಗ ಕೂತ್ಕೊಂಡು ಚರ್ಚೆ ಮಾಡೋಣ. ಈಗ ನಾನು ನಮ್ಮ ಮ್ಯಾನುಫ್ಯಾಕ್ಚರ್ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ನಾನು ನೀವೇ ಹೇಳಿದ್ರಲ್ಲ 165 ನನ್ನ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ನಾನು ಅದನ್ನ ತೋರಿಸಿ, ನೀವು ತಗೋಬರಿ. ಒಂದೇ ವೇದಿಕೆ ಮೇಲೆ ಹೋಗೋಣ. ನಾಳಿದ್ದು ಹೋಗೋಣವಾ? ಯಾವತ್ತಾರು ಹೋಗೋಣ. ಯಾವತ್ತಾರು ಅಧ್ಯಕ್ಷರೇ ಚುನಾವಣೆ ಬರಲೇಬೇಕು. ಈಗ ಸಿದ್ದರಾಮಯ್ಯನವರು, ಈಗ ಈಶ್ವರಪ್ಪನವರು, ಬಂಡೆಪ್ಪ ಒಂದೇ ನಿಮಿಷ ತರಲಿ. ನಾವು ನಮ್ಮ ಪ್ರಾದೇಶಿಕ ಪಕ್ಷದ ಮ್ಯಾನಿಫೆಸ್ಟೋ ನಾವು ಚರ್ಚೆ ಮಾಡ್ತೀವಿ. ಈಗ ನೀವು ಬಂಡೆಪ್ಪ ಅವರು, ಈಶ್ವರಪ್ಪನವರು, ಸಿದ್ದರಾಮಯ್ಯನವರು ಯಾವ ವೇದಿಕೆಯಲ್ಲಿ ಏನಾರು ಚರ್ಚೆ ಮಾಡ್ರಿ, ಅದಕ್ಕೆ ನನಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಈಗ ಸಿದ್ದರಾಮಯ್ಯನವರು ಈ ಆಯವ್ಯದ ಮೇಲಿನ ಮಾತನ್ನ ಮುಂದುವರಿಸ್ತಾರೆ. ನಾನು ಮುಂದುವರಿಸ್ತಾ ಇದ್ದೆ. ಈ ಈಶ್ವರಪ್ಪನವರು ಬಂದು ನಾನು ಸ್ವಲ್ಪ ಈಲ್ಡ್ ಆಗ್ತಿರೋ, ನಾನು ಮಾತಾಡ್ತೀನಿ. ಈಶ್ವರಪ್ಪನವ್ರು ನಿಮಗೆ ನಮಗೆ ರಾಜ್ಯದ ಜನಕ್ಕೆ ಹೊಸಬರ ಅವರು ಎಲ್ಲ ಅಳಬರೇ. ಒಂದೊಂದ್ಸಾರಿ ಬಹಳ ಎಡವಟ್ಟು ಮಾಡ್ಕೊಬಿಡ್ತಾರೆ. ಅದೇ ಬಂದಿರತ್ತ ಏನ್ ಮಾಡ್ಕೊಳ್ತಾರೆ ಏನಿಲ್ಲ ಅಂತ. ನೀವು ಏನ್ ಮಾಡ್ಕೊಳ್ತೀರಿ ಏನಿಲ್ಲ, ಎಲ್ಲರಿಗೂ ನಾವು. ಅಲ್ಲ ಅಧ್ಯಕ್ಷರೇ, ಏನ್ ಮಾಡೋದು ನೀವು ನಾನು ಎಡವಟ್ಟು ಅಂತ ಅನ್ಕೊಂಡು ತಿಳ್ಕೊಂಡು ನೀವು ಎಡವಟ್ಟು ಮಾಡ್ತಾರೆ ಬಂದ್ಬಿಡ್ತೀರಿ. ಇದು ಸಮಸ್ಯೆ ಆಗಿರೋದು. ಕೂತ್ಕೊಳ್ಳಿ. ನಿಮಗೆ ಇಷ್ಟ ಇಲ್ಲ, DK ಶಿವಕುಮಾರ್ಗೆ ಇಷ್ಟ, ನಾನೇನ್ ಮಾಡ್ಲಿ? ಬ್ಯಾಡ್ ಬಿಡ್ರಿ, ಹಳೆ ವಿಷಯಕ್ಕೆ ಹೋಗ್ಬೇಡ್ರಿ. ಈಗ ಈಗ ನೀವು